ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಯುಗಾದಿ ಹಬ್ಬ ಎಲ್ಲರೂ ಕೂಡ ಆಚರಣೆ ಮಾಡಿ ಆಯಿತು. ಹಾಗೆ ಯುಗಾದಿ ಹಬ್ಬದ ನಂತರದಲ್ಲಿ ಬರುವ ಹಬ್ಬ ಅಂದರೆ ರಾಮನವಮಿ. ಹಾಗೆ ರಾಮನವಮಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿ ತಿಥಿಯಲ್ಲಿ ಪ್ರಾರಂಭವಾಗುವ 5ನೇ ತಾರೀಕು ಶನಿವಾರ ಸಂಜೆ 7:27 ಪ್ರಾರಂಭವಾದರೆ 6ನೇ ತಾರೀಕು ಭಾನುವಾರ ಸಂಜೆ 7:24 ಮುಗಿಯುತ್ತೆ. ಫ್ರೆಂಡ್ಸ್, ಹಾಗಾದರೆ ರಾಮನವಮಿನ ಆಚರಣೆ ಯಾವಾಗ ಮಾಡೋದು ಅಂತ ಗೊಂದಲ ಬೇಡ. ಭಾನುವಾರ 6ನೇ ತಾರೀಕಿನ ದಿನದಂದು ಆಚರಣೆ ಮಾಡಬೇಕು. ಕೆಲವರು ರಾಮನವಮಿನ ಮನೆಯಲ್ಲಿ ಆಚರಣೆ ಮಾಡ್ತಾರೆ, ಇನ್ನು ಕೆಲವರು ರಾಮನ ದೇವಸ್ಥಾನಗಳಿಗೆ ಹೋಗಿ ಬರ್ತಾರೆ. ಮನೆಯಲ್ಲಿ ಆಚರಣೆ ಮಾಡೋರು ರಾಮನ ಫೋಟೋ ಇದ್ದರೆ ಅದನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಪೂಜೆ ಮಾಡ್ತಾರೆ. ರಾಮನವಮಿಯ ಪೂಜೆ ಸಿಂಪಲ್ ಆಗಿರುತ್ತೆ. ಫ್ರೆಂಡ್ಸ್, ಹಾಗಾದರೆ ರಾಮನವಮಿಗೆ ಯಾವ ದಿನದಂದು ಪೂಜೆ ಮಾಡಬೇಕು ಅನ್ನೋದನ್ನು ನೋಡಿದ್ರಿ. ಹಾಗೆ ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲೇ ರಾಮನು, ರಾಮನ ಉಸಿರೇ ಹನುಮ ಅನ್ನೋ ಹಾಡೇ ಇದೆ. ಈ ಹಾಡಿನಲ್ಲಿ ರಾಮ ಮತ್ತು ಹನುಮನ ಸಂಬಂಧವೇ ಅಡಗಿದೆ. ಹಾಗಿರುವಾಗ ರಾಮನವಮಿ ಹಾಗೆ ಹನುಮ ಜಯಂತಿಯ ಆಚರಣೆನ ಬೇರೆ ಬೇರೆ ವಿಡಿಯೋದಲ್ಲಿ ಹಾಕೋದು ಬೇಡ ಅಂತ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗಾದರೆ ಹನುಮ ಜಯಂತಿ ಯಾವಾಗ ಅನ್ನೋದನ್ನು ನೋಡೋಣವಾ? ರಾಮನವಮಿಯ ನಂತರದಲ್ಲಿ ಬರೋ ಪೂಜೆ ಅಂದರೆ ಅದು ಹನುಮ ಜಯಂತಿ. ತುಂಬ ಜನರು ಹನುಮನ ಭಕ್ತರಿರ್ತಾರೆ. ಅಂಥವರು ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಇದು ಚೈತ್ರ ಮಾಸದಲ್ಲೇ ಬಂದಿರೋದ್ರಿಂದ ಹುಣ್ಣಿಮೆ ದಿನದಂದು ಅಂದರೆ ಏಪ್ರಿಲ್ 12ನೇ ತಾರೀಕು ಹನುಮನ ವಾರ ಶನಿವಾರ ದಿನದಂದೇ ಬಂದಿದೆ. ಬೆಳಗ್ಗೆ 3:22 13ನೇ ತಾರೀಕು ಭಾನುವಾರದಂದು ಬೆಳಗ್ಗೆ 5:52 ಮುಕ್ತಾಯವಾಗುತ್ತೆ. ಫ್ರೆಂಡ್ಸ್, 13ನೇ ತಾರೀಕಿನ ಹನುಮ ಜಯಂತಿಯ ಸಮಯ ಬೇಗ ಮುಗ್ದೋಗುತ್ತೆ. ಸೊ ಹಾಗಾಗಿ 12ನೇ ತಾರೀಕಿನ ದಿನದಂದೇ ಮಾಡಬೇಕು. ನೋಡಿದ್ರಲ್ಲ ರಾಮನವಮಿ ಹಾಗೆ ಹನುಮ ಜಯಂತಿಯ ಬಗ್ಗೆ. ನೀವು ಕೂಡ ಹನುಮನ ಭಕ್ತರಾಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ಬಾಯ್.